ನಮಸ್ಕಾರ. ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು 2ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗಿನ ಜಾವ 3:30ಕ್ಕೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮನೆ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಯಾಕೆಂದರೆ ನಾನು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಮೆಟ್ಲು ಹತ್ಕೊಂಡೇ ಹೋಗಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಹರಕೆ ಏನಿರಲಿಲ್ಲ. ನಾನು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮುಗಿಸಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ, ನಾನು ಇದು ದೀಪ ಹಚ್ಚುತ್ತಿರೋದು ಒಂದು ಮಣ್ಣಿನ ದೀಪಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ 2 ಕರ್ಪೂರ ಹಾಕಿ ಬೆಳಗ್ತಾ ಇದ್ದೀನಿ. ಯಾಕೆಂದರೆ ಅದು ಪ್ರತಿ ಶುಕ್ರವಾರ ಆ ರೀತಿ ಮಾಡೋದ್ರಿಂದ ಗೋಧೂಳಿ ಸಮಯದಲ್ಲೇ ಮಾಡಬೇಕು ಅಂತ. ಆದರೆ ಸಂಜೆ ಆಗುತ್ತೋ ಆಗಲ್ಲೋ ಅಂತ ಬೆಳಗಿನ ಜಾವನೇ ಮಾಡಿಬಿಟ್ಟೆ. ಈ ರೀತಿ ಮಾಡೋದ್ರಿಂದ ಹಣಕಾಸಿನ ತೊಂದರೆ ಇದ್ದರೆ, ಸ್ವಲ್ಪ ಅಡೆತಡೆಗಳಿದ್ದರೆ ಅದು ತಡೆಯುತ್ತೆ ಅಂತ ಆ ರೀತಿ ಮಾಡೋದು. ಕುಬೇರ ಲಕ್ಷ್ಮೀ ನಾರಾಯಣ ನೆನಪಿಸ್ಕೊಂಡು ಆ ಥರ ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಸಾಂಬ್ರಾಣಿ ಧೂಪ ದೀಪ ಎಲ್ಲ ಹಾಕಿ ನಾನು ರೆಡಿಯಾದೆ. ರೆಡಿಯಾಗೋಣ ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿ ನನ್ನ ಮಗ ಡ್ರಾಪ್ ಮಾಡ್ದ. ನಾನು ಹೊರಟಾಗ ನಮ್ಮ ಮನೆ ಬಿಟ್ಟಾಗಲೇ 4:15 ಆಗಿತ್ತು. ಅಲ್ಲೋಗಿ ತಲುಪೋ ತನಕ 4:45. ನೋಡಿ ಇಲ್ಲೆಲ್ಲ ಅರ್ಶಿನ ಕುಂಕುಮ ಏನೋ ಬಣ್ಣದಾಗ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡಿದ್ರೆ ಅದು ಅರ್ಶಿನ ಕುಂಕುಮ ಮೆಟ್ಲತ್ತವ್ರಿಗೋಸ್ಕರ ಆ ಥರ ಹಾಕಿಟ್ಟಿದ್ರು. ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಅಂತ 1-2 ಸೆಕೆಂಡ್ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಜನ ಬರ್ತಿದ್ದಾರೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ. ನಾನು ಯಾವಾಗಲೂ ಈ ಥರ ಬಂದಿರಲಿಲ್ಲ. ಬೆಳಗಿನ ಜಾವ ನೋಡೋಣ ಅಂತ ಬಂದೆ, ಒಂದು ಎಕ್ಸ್ಪೀರಿಯೆನ್ಸ್ ಆದಂಗೂ ಆಯಿತು. ನೋಡಿ ಆಗ ಚಾಮುಂಡಿ ತಾಯಿಯದ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಕುಂಕುಮ ಹಚ್ಕೊಂಡು ಗಣಪತಿ ವಿಘ್ನೇಶ್ವರಂದು ಹೋಗ್ತಾನೆ ವಿಘ್ನೇಶ್ವರಂದು ದೇವಸ್ಥಾನ ಇದೆ, ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಯಾವುದೇ ವಿಘ್ನ ಬರ್ದಂಗೆ ನಿರ್ವಿಘ್ನವಾಗಿ ನಡಿಲಪ್ಪ ಅಂತ ನಮಸ್ಕಾರ ಮಾಡಿಕೊಂಡು ಮೊದಲನೇ ಮೆಟ್ಲು ಹತ್ತೋದಕ್ಕೆ ಶುರು ಮಾಡಿದೆ. ಫಸ್ಟ್ ಟೈಮು ನಾನು ಮೆಟ್ಲು ಹತ್ಕೊಂಡು ಆಷಾಢದಲ್ಲಿ ಹೊರಟಿರೋದು. ನೋಡಿ ಎಷ್ಟು ಥರ ಸೇವೆ ಮಾಡ್ತಿದ್ದಾರೆ. ಮಂಡಿ ಸೇವೆ ಅಂದರೆ ಮಂಡಿ ಹುರ್ಕೊಂಡು ಮೆಟ್ಲು ಹತ್ತೋದು. 1000 ಮೆಟ್ಲು ಏನೋ ಇದೆ, 1000 ಮೆಟ್ಲಿಗೂ ಮಂಡಿ ಹುರ್ಕೊಂಡು ಹೋಗೋರು, ಮತ್ತು ಕುಂಕುಮ ಹಚ್ಚೋರು, ಮತ್ತು ಕರ್ಪೂರ ಹಚ್ಚೋರು, ಈ ಥರ ನಾನಾ ಥರ ಹರಕೆ ಮಾಡ್ಕೊಂಡಿರೋರು ಹೋಗ್ತಿದ್ದಾರೆ. ನೋಡಿ ನಮ್ಮ ಮೈಸೂರು ವ್ಯೂ ಹೇಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಥರ ಹತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಂದಿ ಹತ್ರ ನಂದಿನಿ ಹಾಲು ಅವರು ಬಿಸಿ ಬಿಸಿ ಬಾದಾಮ್ ಹಾಲು ಮತ್ತು ಬಿಸ್ಕೆಟ್ ಕೊಡ್ತಾಯಿದ್ರು. ನನಗೂ ಸುಸ್ತಾಗಿತ್ತು ಸಿಕ್ಕಾಬಟ್ಟೆ. ಅಲ್ಲೋಗಿ ಒಂದು ಲೋಟ ಬಾದಾಮ್ ಹಾಲು ಕುಡಿದು ಬಿಸ್ಕೆಟ್ ಇಸ್ಕೊಂಡೆ. ಎಲ್ಲಾದರೂ ಮಧ್ಯದಲ್ಲಿ ತಿನ್ನೋಣ ಅಂತ ಒಂದು ಲೋಟ ಹಾಲು ಕುಡಿದು ಹಾಗೆಯೇ ನಂದಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂದ್ಕೊಂಡು ನಂದಿ ಹತ್ರ ಬಂದ್ವಿ. ಎಲ್ಲ 1000 ಜನ ಅಲ್ಲೂ ಇದ್ದರು. ಅರ್ಚಕರು ಪೂಜೆ ಮಾಡ್ತಾಯಿದ್ರು. ನಾನು ಒಂದು ನಮಸ್ಕಾರ ಮಾಡಿಕೊಂಡು ಒಂದು ಫೋಟೋ ತೊಗೊಂಡು, ಏಕೆಂದರೆ ಬೆಳಗಿನ ಜಾವ ನಾನು ಯಾವಾಗಲೂ ಬಂದಿರಲಿಲ್ಲ ಅಲ್ವಾ, ಹಾಗೆ ಕೈ ಮುಕ್ಕೊಂಡು ಆಂಜನೇಯನ ದರ್ಶನ ಮಾಡಿಕೊಂಡು ಆಂಜನೇಯನ ಬಲ ಸಿಗಲಿ ಅಂತ. ನೋಡಿ 1000 ಜನ ಮೆಟ್ಲತ್ಗೆ ಹೋಗ್ತಿದ್ದಾರೆ. ದೊಡ್ಡವರು ಚಿಕ್ಕವರು ಮಕ್ಕಳು ಅನ್ನೋದಿಲ್ಲೇ ಎಲ್ಲರೂ ಹೋಗ್ತಿದ್ದಾರೆ. ಹೋಗ್ತಾ ಹತ್ತತ್ರ ಬಂದ್ವಿ, ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ನಂದಿ ತನಕ ಮೆಟ್ಲತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಂದಿ ರೀಚ್ ಆಯಿತು ಅಂದರೆ ಆರಾಮಾಗಿ ಮೆಟ್ಲತ್ಕೊಂಡು ಹೋಗ್ಬೋದು. ನೋಡಿ ವ್ಯೂ ಹೇಗೆ ಕಾಣಿಸ್ತಾ ಇದೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ತಣ್ಣನೆ ಗಾಳಿ, ಆ ವ್ಯೂ ಎಲ್ಲ ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ. ಬೆಳಗಿಂದು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಒಬ್ಬಳೇ ಬಂದಿದ್ದು, ಯಾರ ಜೊತೆ ಮಾತಾಡೋಕ್ಕೂ ಇರಲಿಲ್ಲ. ನನಗೆ ಖುಷಿ ಆಯಿತು. ಒಬ್ಬಳೇ ವಿಡಿಯೋ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದೆ. ಫೈನಲಿ ಮೆಟ್ಲು ಹತ್ತಿ ತಲುಪಿದ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಎಷ್ಟು ಜನ ಇದ್ದಾರೆ, ವ್ಯೂ ಹೇಗೆ ಕಾಣಿಸ್ತಾ ಇದೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಫೈನಲಿ ಕೊನೆ ಮೆಟ್ಲಿಗೆ ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಕೊನೆ ಮೆಟ್ಲ ಹತ್ರ. ಅಲ್ಲೂ ನಮಸ್ಕಾರ ಮಾಡಿಕೊಂಡು ಕುಂಕುಮ ಹಚ್ಕೊಂಡು ಮೊದಲನೇ ಸರಿ ತಾಯಿ ಸನ್ನಿಧಿಗೆ ಬಂದಿದ್ದೀನಿ. ಅಂದರೆ ಆಷಾಢದಲ್ಲಿ ಮೆಟ್ಲು ಹೊತ್ಕೊಂಡು ಮೊದಲನೇ ಸರಿ ಬಂದಿದ್ದೀನಿ ಅಂತ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟಾಗ ಬೆಟ್ಟ ಹತ್ಕೊಂಡು ಬಂದಿರೋರಿಗೆ ಒಂದು ಲೈನು, ಧರ್ಮದರ್ಶನದವ್ರಿಗೆ ಒಂದು ಲೈನು, VIP ಗೆ ಒಂದು ಲೈನು, ಈ ಥರ 4 ಥರ ಲೈನ್ಗಳು ಮಾಡಿದ್ದಾರೆ. ನಾವು ಮೆಟ್ಲು ಹತ್ಕೊಂಡು ಹೋಗಿದ್ವಲ್ವ, ಅದಕ್ಕೆ ಆ ಕಡೆ ಲೈನ್ ಹೋಗ್ತಾನೆ ತಾಯಿದು ಎಲ್ಲಿ ಹಿಡೀಲಿ ಫೋಟೋ ಬಿಟ್ಟಿದ್ರು. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ಒಂದು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಆ ವ್ಯೂಗೂ ಸೂಪರಾಗಿ ಕಾಣಿಸ್ತಾ ಇತ್ತು. ನಡ್ಕೊಂಡು ಬಂದಿದ್ದಕ್ಕೂ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿತ್ತು. ಬೆಟ್ಟದ ಮೇಲೆ ಹೋದ್ಮೇಲೆ ಇನ್ನೂ ತಣ್ಣ ಗಾಳಿ ಬೀಸ್ತು. ನಾನು ಬೇಗ ಒಂದು 7:30-8 ಗಂಟೆಗೆಲ್ಲ ದರ್ಶನ ಆಗೋಗುತ್ತೆ ಅಂದ್ಕೊಂಡು ಹೊರಟೆ.
ನಾನು ಬೆಟ್ಟ ರೀಚ್ ಆದಾಗ, ಬೆಟ್ಟ ಹತ್ತಿ ದೇವಸ್ಥಾನ ರೀಚ್ ಆದಾಗ 6 ಗಂಟೆ ಆಗಿತ್ತು. ನೋಡಿ ಎಷ್ಟು ಜನ ಸುಸ್ತಾಗಿ ಕೂತಿದ್ದಾರೆ. ಯಾಕೆಂದರೆ 2:30 3 ಗಂಟೆಗೆಲ್ಲ ಬಂದು ಹತ್ತಿರೋರಿದ್ದಾರೆ, ಬೇರೆ ಬೇರೆ ಊರಿಂದ ಬಂದಿರೋರಿದ್ದಾರೆ. ಅದರಿಂದ ಪಾಪ ಸುಸ್ತಾಗಿ ಎಲ್ಲ ಕೂತಿದ್ರು. ನಾವು 6 ಗಂಟೆಗೆ ಲೈನಲ್ಲಿ ನಿಂತಿದ್ದಕ್ಕೆ ನಾವು ತಾಯಿ ದರ್ಶನ ಮಾಡೋಷ್ಟರೊಳಗಡೆ 12:30, ಹತ್ತತ್ರ 5ರಿಂದ 6 ಅವರ್ ನಾವು ನಿಂತಿದ್ದು. ಮೆಟ್ಲತ್ಕೊಬಂದು ಸುಸ್ತಾಗಿತ್ತು. ಬೆಳಗ್ಗೆಯಿಂದ ಟೀ ಕಾಫಿ ಊಟ ಏನೂ ಇರಲಿಲ್ಲ. ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಇದ್ದಾರೆ. ಮೆಟ್ಲು ಬಂದಿರೋರೆ ಲಕ್ಷಾಂತರ ಜನ. ಇನ್ನು ಬೇರೆ ಬೇರೆ ಲೈನಲ್ಲಿ ಇನ್ನೆಷ್ಟು ಜನ ಇರ್ಬೋದು ನೋಡಿ. ಅಷ್ಟು ಜನ ಎಲ್ಲ ಮುಗಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಂಡು ಬಂದ್ವಿ. ಹತ್ತತ್ರ 5 ಅವರ್ 6 ಅವರ್ ಕ್ಯೂ ನಿಂತು ಸುಸ್ತಾಗ್ಬಿಟ್ಟಿತ್ತು. ನೋಡಿ ಎಷ್ಟು ಜನ ಕಾಣ್ತಾಯಿದೆ. ಆ ಲೈನ್ಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಲೈನ್ಗಳು ದಾಟ್ಕೊಂಡು ಇಲ್ಲಿಗೆ ಬಂದ್ವಿ. ಫೈನಲಿ ತಾಯಿ ಇರೋ ಜಾಗಕ್ಕೆ, ಅಂದರೆ ಗರ್ಭಗುಡಿ ಗರ್ಭಗುಡಿ ಅಂತೀನಿ, ಎಂಟ್ರೆನ್ಸ್ ಹತ್ರ ಬಂದ್ವಿ. ನೋಡಿ ಚಾಮುಂಡೇಶ್ವರಿ ತಾಯಿ ಎಂಟ್ರೆನ್ಸ್ ಇದು ತುಂಬ ಅಲಂಕಾರ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಹೇಳ್ತಾಯಿದ್ರು ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಹೂವಿನ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿರ್ತಾರೆ ಅಂತ. ಒಂದು ಸರಿನಾದ್ರು ಜೀವನದಲ್ಲಿ ಈ ಥರ ನೋಡಲೇಬೇಕು ಅಂತ ಹೇಳ್ತಿದ್ರು. ನಾನು ಒಂದು ಸರಿ ನೋಡಲೇಬೇಕಲ್ಲ ಅಂತ ನೋಡೋದಕ್ಕೆ ತುಂಬ ಸಂತೋಷ ಆಯಿತು. ಏಕೆಂದರೆ ದೇವಲೋಕನೇ ಕೆಳಗಿಳಿದು ಬಂದಂಗೆ ಅಲಂಕಾರ ಮಾಡಿದ್ದಾರೆ. ಇಂದ್ರಲೋಕ ಅಂತ ಹೇಳ್ತಾರಲ್ಲ, ಸ್ವರ್ಗನೇ ಇಳಿದು ಬಂದಿದೆ ಅಂತ ಹೇಳ್ತಾರಲ್ವ, ಆ ಥರನೇ ಇದೆ ಅದ್ಭುತವಾಗಿ. ಸ್ವರ್ಗಲೋಕನೇ ಕೆಳಗಿಳಿದು ಬಂದಷ್ಟು ಅದ್ಭುತವಾಗಿದೆ. ಒಮ್ಮೆ ಆದರೂ ಒಂದು ಸರಿ ಆದರೂ ಈ ಥರ ದರ್ಶನ ಮಾಡ್ಕೋಬೇಕು. ನಾರ್ಮಲ್ ಟೈಮಲ್ಲಿ ಎಲ್ಲ ಇರುತ್ತೆ, ಆದರೆ ಈ ಥರ ಎಲ್ಲ ದರ್ಶನ, ಈ ಥರ ಎಲ್ಲ ಅಲಂಕಾರ ಮಾಡಿರಲ್ಲ. ಅದಕ್ಕೋಸ್ಕರ ನಾನು ಒಂದು ಸರಿ ಇದನ್ನ ಮಾಡಲೇಬೇಕು ಅಂದ್ಬಿಟ್ಟು ದರ್ಶನ ಮಾಡೋಕ್ಕೆ ಬಂದೆ. ನೋಡ್ತಿದ್ರೆ ಕಣ್ಣು ಮನಸ್ಸು ತುಂಬಿ ಬಂತು, ಹೃದಯ ತುಂಬಿ ಬಂತು. ಅಷ್ಟು ಅದ್ಭುತವಾಗಿದೆ ಹೂವಿನ ಅಲಂಕಾರ, ತಾಯಿ ಅಲಂಕಾರ ಇರ್ಬೋದು, ಎಲ್ಲ ಅಲಂಕಾರ ತುಂಬ ತುಂಬ ಅದ್ಭುತವಾಗಿ ಬಂದಿದೆ. ಆಷಾಢದಲ್ಲಿ ನಾನು ಮೈಸೂರಲ್ಲೇ ಇದ್ಕೊಂಡು 1 ವರ್ಷನೂ ಆಷಾಢದಲ್ಲಿ ನಾನು ನೋಡಿರಲಿಲ್ಲ. ಯಾವಾಗಲೂ ಒಂದು 15-20 ವರ್ಷದ ಹಿಂದೆ ಹೋಗಿದ್ದೆ, ಅಷ್ಟು ನೋಡಿರಲಿಲ್ಲ. ಈಗಂತೂ ತುಂಬ ಖುಷಿಯಾಯಿತು. ಬಂದಿದ್ದಕ್ಕೂ 5-6 ಅವರ್ ನಿಂತಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಮೆಟ್ಲೊತ್ಕೊಂಡು ಬಂದು ಕಾಲೆಲ್ಲ ನೋವಾಗಿ 6 ಅವರ್ ಕಾದು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಿದ್ದೆಲ್ಲ ನೋಡಿದಾಗ ಯಾವುದು ಕಷ್ಟನೇ ಅಲ್ಲ ಅನಿಸ್ಬಿಡುತ್ತೆ. ನೋಡಿ ಎಷ್ಟು ಖುಷಿ ಆಗ್ತಿದೆ. ನೀವು ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೇ ಒಂದು ಖುಷಿ ಆಗುತ್ತೆ, ಅಷ್ಟು ಅದ್ಭುತವಾಗಿದೆ. ಕೊನೆಗೆ ಬಂದ್ವಿ ಗರ್ಭಗುಡಿ ಹತ್ರ. ಫೋಟೋ ವೀಡಿಯೋ ಅಲವ್ ಇರಲಿಲ್ಲ, ಅದರಿಂದ ಈಚೆ ಎಲ್ಲ ಮಾಡ್ಕೊಂಡ್ವಿ. ಖುಷಿಯಾಯಿತು. ಮೇಲ್ಗಡೆ ಎಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಮಾಡಿದರು. ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ಮ್ಯಾಂಗೋದು ಅಲಂಕಾರ ಮಾಡಿದರು. ಅದನ್ನು ತೆಗಿಯೋಂಗಿಲ್ಲ ಅಂದ್ಬಿಟ್ಟು ಫೋನ್ ಉಲ್ಟಾ ಇಟ್ಕೊಂಡು ತಗೊಂಡೆ. ಅದು ವ್ಯೂ ಚೆನ್ನಾಗಿ ಬಂದಿಲ್ಲ, ಆದರೂ ಪರವಾಗಿಲ್ಲ, ಒಂದು 2 ನಿಮಿಷ ನೋಡ್ಕೊಳ್ಳಿ ಪರವಾಗಿಲ್ಲ ಅಂತ ಮಾಡಿದ್ದೀನಿ. ನೋಡೋಕ್ಕಾಗದಿದ್ದರು ಪಾಪ ನೋಡ್ಕೊಳ್ಳಿ ಅಂತ ಮಾಡಿದ್ದೀನಿ. ಆ ಥರ ಕೊನೆಗೆ ತಾಯಿ ಗರ್ಭಗುಡಿಲಿ ಪಿಂಕ್ ಕಲರ್ ಸ್ಯಾರಿಲಿ ಕಂಗೊಳಿಸ್ತಾ ಇದ್ರು ತಾಯಿ ನಮ್ಮಮ್ಮ. ಎಲ್ರಿಗೂ ಆಯುಷ್ ಆರೋಗ್ಯ ಅಭಿವೃದ್ಧಿ ಯಶಸ್ಸು ಪ್ರೀತಿ ಎಲ್ಲ ಕೊಡಲಿ, ಎಲ್ಲರಿಗೂ ಆಶೀರ್ವಾದ ಮಾಡಲಿ ತಾಯಿ ನಮ್ಮಮ್ಮ. ಅದನ್ನೇ ಗರ್ಭಗುಡಿಲಿ ಏನು ಅಲಂಕಾರ ಮಾಡಿದ್ದಾರೆ, ಹೊರಗಡೆ ಉತ್ಸವ ಮೂರ್ತಿಗೂ ಅದೇ ಥರ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನಾವು ಕಷ್ಟಪಟ್ಟಿದ್ದಕ್ಕೂ ತುಂಬ ಸಾರ್ಥಕ ಆಯ್ತಪ್ಪ ಅನ್ನಿಸ್ತು. ಇಷ್ಟನ್ನೆಲ್ಲ ದಾಟಿ ಇಷ್ಟ್ರ ಮಧ್ಯೆ ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಸಿಗಲಿ. ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಬೆಳೆಯೋದಕ್ಕೆ ಸಾರ್ಥಕ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ, ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ಎಲ್ಲ ನಂಗೆ ತುಂಬ ಮುಖ್ಯ, ಅದಕ್ಕೋಸ್ಕರ ಇಷ್ಟೊಂದು ಕೇಳ್ಕೊತಾ ಇದ್ದೀನಿ. ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಹೇಳಿದ್ನಲ್ಲ, ಅದು ಕ್ಯಾಮ್ರಾ ಉಲ್ಟಾ ಇಟ್ಕೊಬಿಟ್ಟಿದ್ದೀನಿ, ನೋಡಿರಲಿಲ್ಲ. ಆ ಗಲಾಟೆ ಮಧ್ಯದಲ್ಲಿ ನೋಡ್ದೇ ಇಟ್ಕೊಂಡಿರೋದಕ್ಕೆ ಈ ಥರ ರೆಕಾರ್ಡ್ ಆಗಿದೆ, ಸಾರಿ. ಇದನ್ನೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಉತ್ಸವ ಮೂರ್ತಿನ ದರ್ಶನ ಮಾಡಿಕೊಂಡು, ಅಲ್ಲೂ ಕೂಡ ವೀಡಿಯೋ ಮಾಡೋಗಿರಲಿಲ್ವಲ್ಲ, ಅಲ್ಲೂ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಬಂದು ತಾಯಿ ದರ್ಶನ ಮಾಡಿ ಸಮಾಧಾನ ಆಯಿತು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲದಿರೋದ್ರಿಂದ ಸುಸ್ತಾಗಿತ್ತಲ್ಲ, ಅದರಿಂದ ಹೊರಗಡೆ ಬಂದು ಅಲ್ಲಿಂದ ಎಂಟ್ರೆನ್ಸ್ ಮುಗಿಸ್ಕೊಂಡು ಹೊರಗಡೆ ಬರೋ ತನಕನೇ 1/2 ಅವರ್ ಮೇಲಾಗೋಗುತ್ತೆ. ಏಕೆಂದರೆ ಸುತ್ತಿ ಬಳಸಿ ಬರಬೇಕು, ಡೈರೆಕ್ಟು ಆಗಿಲ್ವಲ್ಲ, ಅದರಿಂದ ಅಲ್ಲೆಲ್ಲ ಸುತ್ತಕೊಂಡು ಅನ್ನದಾಸೋಹದ ಕಡೆ ಹೋದ್ವಿ. ಅಲ್ಲೂ ತಾಯಿ ಪ್ರಸಾದ ತುಂಬ ಅದ್ಭುತವಾಗಿ ಮಾಡಿದರು. ಕೇಸರಿ ಬಾತು ಮತ್ತು ಜಿಲೇಬಿ ಮತ್ತು ಬಾತು, ಅನ್ನ ಸಾಂಬಾರು, ಮೊಸರು ಎಲ್ಲ ಮಾಡಿದರು. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನೇರವಾಗಿ ಬಸ್ ಹತ್ಕೊಂಡು ಬಂದೆ. ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದ್ರು ನೋಡಿ, ಅದನ್ನು ಸ್ವಲ್ಪ ತಗೊಂಡು ಊಟ ಮುಗಿಸ್ಕೊಂಡು ಫೈನಲಿ ಬಸ್ ಹತ್ಕೊಂಡು ಬಂದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹೋಗಿ ಬರಲಾ?